ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಈ ಸೋಷಿಯಲ್ ಮೀಡಿಯಾ ಅನ್ನೋದು ಹುಚ್ಚರ ಸಂತೆಯಾಗಿದೆ. ಬೇಕಿರೋ ವಿಷಯಕ್ಕಿಂತ ಬೇಡದಿರೋ ವಿಷಯಗಳ ಬಗ್ಗೆ ಚರ್ಚೆ ಮಾಡೋರೇ ಜಾಸ್ತಿ. ದೊಡ್ಡವರು ಅನ್ನೋ ಗೌರವ ಇಲ್ಲ, ಸಾಧಕರು ಅನ್ನೋ ಮರ್ಯಾದೆ ಇಲ್ಲ. ಕೊನೆ ಪಕ್ಷ ತಮ್ಮ ತಂದೆ ವಯಸ್ಸಿನವರು ಅನ್ನೋದನ್ನು ನೋಡಲ್ಲ. ಎಲ್ಲೋ ಕೂತಿರ್ತೀವಿ, ನಮ್ಮ ಬಗ್ಗೆ ಗೊತ್ತಾಗಲ್ಲ ಅನ್ನೋ ಅಜ್ಞಾನದಲ್ಲಿ ಬಾಯಿಗೆ ಬಂದಂತೆ ಆಡೋರು ಜಾಸ್ತಿ ಆಗಿದ್ದಾರೆ. ಅದರಲ್ಲೂ ಈ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋ ಮನಸ್ಥಿತಿಗಳು ತುಂಬಾ ಹುಡ್ಕೊಂಡಿದೆ. ಇದರ ವಿರುದ್ಧ ಹಿರಿಯ ನಟ ಜಗ್ಗೇಶ್ ಮತ್ತೊಮ್ಮೆ ಸಿಡಿದೆದ್ದಿದ್ದಾರೆ. ಬಾಯಿಗೆ ಬಂದಂಗೆ ಮಾತನಾಡೋರಿಗೆ ಬೆಂಡೆತ್ತೋ ಕೆಲಸ ಮಾಡಿದ್ದಾರೆ. ಆತ್ಮೀಯರೇ, ತಮ್ಮ ಪ್ರತಿಭೆಯಿಂದಲೇ ಕನ್ನಡ ಸಿನಿಮಾ ರಂಗದಲ್ಲಿ ಗೆದ್ದು ಬೇಕಿದ್ದವರು ನಟ ಜಗ್ಗೇಶ್. ಯಾವುದೇ ಸಿನಿಮಾದ ಹಿನ್ನೆಲೆ ಇಲ್ಲದೆ ಸಣ್ಣ ಹಳ್ಳಿಯಿಂದ ಬಂದು ನವರಸ ನಾಯಕನ ಪಟ್ಟ ಅಲಂಕರಿಸಿದವರು. ಮೊದಲಿಗೆ ಸಣ್ಣ ಪುಟ್ಟ ಪಾತ್ರ ಮಾಡಿಕೊಂಡು ಅಣ್ಣವರನ್ನೇ ಗುರುವಾಗಿ ನೋಡ್ತಾ ಬೆಳೆದವರು ನಟ ಜಗ್ಗೇಶ್. ನಟ ಜಗ್ಗೇಶ್ ಇವತ್ತು ಈ ಮಟ್ಟಿಗೆ ಬೆಳೆದಿದ್ದಾರೆ ಅಂದ್ರೆ ಅವರಲ್ಲಿರೋ ಛಲ ಹಾಗೂ ಪ್ರತಿಭೆಯೇ ಕಾರಣ. ಬಕೆಟ್ ಹಿಡ್ಕೊಂಡು ಬೆಳೆದವರಲ್ಲ, ದುಡ್ಡಿದೆ ಅನ್ನೋ ದೌಲತ್ತಲ್ಲಿ ಬಣ್ಣದ ಲೋಕಕ್ಕೆ ಬಂದವರಲ್ಲ. ಕಲಾದೇವಿ ಕೈ ಹಿಡಿದ್ರಿಂದಲೇ ಇವತ್ತಿಗೂ ಕನ್ನಡದ ಪಾಲಿನ ನವರಸ ನಾಯಕನಾಗಿ ನೆಲೆ ನಿಂತಿರೋದು. ಈಗಿನ ಕಾಲದಲ್ಲಿ 10-15 ಸಿನಿಮಾ ಮಾಡಿದ್ರೇನೆ ಹೆಚ್ಚು, 4-5 ಸಿನಿಮಾಗೆ ಮಕಾಡೆ ಮಲಗೋರಿದ್ದಾರೆ. ಅಂತಹದ್ರಲ್ಲಿ 100ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಜಗ್ಗಣ್ಣ ನಟಿಸಿದ್ದಾರೆ. ಆದ್ರೆ ಇಂಥವರ ವಿಷಯವಾಗಿಯೇ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ತಾರೆ, ಕೆಟ್ಟ ಕಾಮೆಂಟ್ ಹಾಕ್ತಾರೆ. ಅಂದ್ರೆ ನಿಜಕ್ಕೂ ಇದು ತಮಗ್ ತಾವೇ ಮಾಡ್ಕೊಳ್ತಿರೋ ಅವಮಾನ. ಕನ್ನಡದ ಹಿರಿಯ ನಟನ ಬಗ್ಗೆ ಗೊತ್ತು ಗುರಿಯಿಲ್ಲದೆ ಕಮೆಂಟ್ ಮಾಡೋ ಮನಸ್ಥಿತಿಗಳಿಗೆ ನಿಜಕ್ಕೂ ಕಡಿವಾಣ ಹಾಕೋ ಕೆಲಸ ಮಾಡಬೇಕಿದೆ. ಇದೇ ಕಾರಣಕ್ಕೆ ನಟ ಜಗ್ಗೇಶ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಬಗ್ಗೆ ವ್ಯಂಗ್ಯ ಮಾಡೋರಿಗೆ ಜಗ್ಗೇಶ್ ಮಾತಿನ ಏಟ್ ಕೊಟ್ಟಿದ್ದಾರೆ. ಇತ್ತೀಚೆಗೆ ಲಹರಿ ವೇಲು ಅವರ ಮಗನ ಮದುವೆ ಸಮಾರಂಭದಲ್ಲಿ ಭಾಗಿಯಾಗಿದ್ರು. ಇಬ್ರು ಊಟ ಮಾಡುವಾಗ ಅಲ್ಲಿಗೆ ನಟ ಶಿವರಾಜ್ ಕುಮಾರ್ ಬಂದಿದ್ರು. ಕೂಡಲೇ ಎದ್ದು ಇಬ್ರು ಕೂಡ ಉಭಯ ಕುಶಲೋಪರಿ ಮಾತುಕತೆ ನಡೆಸಿದ್ರು. ಇದೇ ವಿಡಿಯೋ ಇಟ್ಕೊಂಡ ಕೆಲವರು ಶಿವಣ್ಣ ಬಂದಾಗ ಊಟ ಬಿಟ್ಟು ಎದ್ ನಿಂತ ಜಗ್ಗೇಶ್ ಅಂತ ಬರೆದಿದ್ರು. ಇದರ ಮಧ್ಯೆ ಕೆಲವರು ಜಗ್ಗೇಶ್ ಅವರಿಗೆ ನಿಮಗೆ ರಾಜ್ಕುಮಾರ್ ಗೊತ್ತಾ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಇದು ಜಗ್ಗೇಶ್ ಅವರ ಪಿತ್ತ ನೆತ್ತಿಗೇರಿಸಿದೆ. ಯಾಕಂದ್ರೆ ಜಗ್ಗೇಶ್ ಪಾಲಿಗೆ ರಾಜಣ್ಣ ಆರಾಧ್ಯ ದೈವ. ದಶಕದ ಹಿಂದೆ ಜಗ್ಗೇಶ್ ಅವರನ್ನ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಅನ್ನೋ ಕೂಗೆದ್ದಿತ್ತು. ಆಗ ಜಗ್ಗೇಶ್ ಪರ ನಿಂತವರೇ ಅಣ್ಣವರು. ಅಂತಹದ್ರಲ್ಲಿ ಇವರ ಬಳಿಯೇ ರಾಜ್ಕುಮಾರ್ ಗೊತ್ತಾ ಅಂದ್ರೆ ಹೇಗೆ ಹೇಳಿ. ಹೀಗಾಗಿಯೇ ಈ 2 ಫೋಟೋ ಹಂಚ್ಕೊಂಡಿರುವ ಜಗ್ಗೇಶ್ ಈ 2 ಚಿತ್ರ ನಿಮ್ಮೊಂದಿಗೆ ಹಂಚ್ಕೊಳ್ಳೋದಿಕ್ಕೆ ಮುಖ್ಯ ಕಾರಣ ಸಹೋದರಿ ಜಯಮಾಲಾ ಮತ್ತು ನನ್ನ ಬದುಕಿನ ಕಷ್ಟ ಕಾಲದಲ್ಲಿ ನನ್ನ ಜೊತೆ ನಿಂತವ್ರು ಇವರು ಅಂತ ಬರ್ಕೊಂಡಿದ್ದಾರೆ. ರಾಜ್ಕುಮಾರ್ ನಿನಗ್ ಗೊತ್ತಾ ಅಂತ ಕೇಳ್ತಾರೆ. ಮಕ್ಕಳೇ, ನಾನು ದೇಹ ಚೆನ್ನಾಗಿಡ್ಕೊಂಡು ತಲೆಗ್ ಡೈ ಹಾಕಿದ ಮಾತ್ರಕ್ಕೆ ನಾನ್ ನಿಮ್ಮ ವಯಸ್ಸಿನವರು ಅನ್ಕೋಬೇಡಿ. ನಿಮ್ಮ ಅಜ್ಜ ಅಜ್ಜಿ ತಂದೆ ತಾಯಿನ ಕೇಳಿ, ಒಬ್ಬ ಹಳ್ಳಿ ಹುಡುಗ ಹೇಗೆ ನವರಸ ನಾಯಕ ಆದ ಅನ್ನೋ ಕತೆ ಹೇಳ್ತಾರೆ ಅಂತ ಬಿಸಿ ಮುಟ್ಸಿದ್ದಾರೆ. ಇನ್ನು 2ನೇ ವಿಷಯ, ಶಿವಣ್ಣ ಬಂದಾಗ ಎದ್ದು ನಿಂತು ಮಾತನಾಡಿಸಿದ್ದು. ಶಿವಣ್ಣ ಬಂದಾಗ ನನ್ನ ಊಟ ಮುಗಿದು ಕೈ ತೊಳೆದಿದ್ದೆ, ಅವರನ್ನ ಕಂಡಾಗ ಅಣ್ಣನಂತೆ ಗೌರವಿಸಿದೆ. ನಾನು ಎದ್ದು ನಿಂತು ಗೌರವ ನೀಡಿದೆ, ಬದಲಾಗಿ ಊಟ ಬಿಟ್ಟು ನಿಲ್ಲಲಿಲ್ಲ. ಅವರು ನನ್ನ ದೇವರ ಮಗ. ಜೊತೆಗೆ ನನ್ನ ಕಷ್ಟ ಕಾಲದಲ್ಲಿ ಅವರ ಜೊತೆ ನಟಿಸಲು ರಣರಂಗ ಸಿನಿಮಾದಲ್ಲಿ ಮತ್ತೊಬ್ಬ ನಟನ ಬದಲಿಗೆ ನಾನೇ ಬೇಕು ಅಂತ ಅವಕಾಶ ಕೊಡಿಸಿದ ಬಂಧು. ನಾವು ಒಬ್ಬರ ಬಗ್ಗೆ ಮಾತನಾಡಬೇಕಾದ್ರೆ ಅವರು ತಿಳಿದವರೋ ಸ್ನೇಹಿತರೋ ಬಂಧುಗಳೋ ಆಗಿರಬೇಕು. ಆಗ ನಿಮ್ಮ ಅಣಕದ ಮಾತಿಗೆ ಅರ್ಥ ಇರುತ್ತೆ. ಹಿರಿಯರ ಮಾತು ಸತ್ಯ ಆಗುತ್ತೆ. ತನ್ನ ಕೇಡು ತನ್ನ ತಿಂದು ಅರಗು ಬಂಗಾರ ತಿನ್ನುತ್ತೆ. ಅರ್ಥಾತ್ ನೀವು ಇನ್ನೊಬ್ಬರಿಗೆ ಅಣಕ ಕೇಡು ಕೆಟ್ಟ ಮಾತು ಬಳಸಿದ್ರೆ ಬರೆದಿಟ್ಕೊಳ್ಳಿ, ನಿಮ್ಮ ಅದೃಷ್ಟ ಕರಗಿ ಕಷ್ಟ ಸರಮಾಲೆ ಆವರಿಸಿ ನಿಮ್ಮ ಬೆಳವಣಿಗೆ ಸುಟ್ಟು ಹಾಕುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.